ನಿಮ್ಮ ಬೆಳೆಗೆ ಯೂರಿಯಾ ಹಾಕ್ತೀರಿ, DAP ಹಾಕ್ತೀರಿ, ಜಿಂಕ್ ಕೂಡ ಕೊಡ್ತೀರಿ, ಆದ್ರೂ ನಿರೀಕ್ಷೆಯಷ್ಟು ಬೆಳವಣಿಗೆ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತಾ ರೈತ ಬಂಧುಗಳೇ, ಒಂದು ಸಲ ಯೋಚಿಸಿ. ಸಮಸ್ಯೆ ಯಾವಾಗ್ಲೂ ಗೊಬ್ಬರದ ಕೊರತೆ ಅಲ್ಲ, ಗಿಡ ಆ ಗೊಬ್ಬರವನ್ನ ಸರಿಯಾಗಿ ಹೀರಿಕೊಳ್ಳದಿರುವುದು ಕೂಡ ಒಂದು ದೊಡ್ಡ ಕಾರಣ. ಬೆಳೆ ಆರಂಭ ಹಂತದಲ್ಲಿ ಬೇರು ಗಟ್ಟಿ ಇಲ್ಲದಿದ್ರೆ ಮಣ್ಣಲ್ಲಿ ಎಷ್ಟೇ ಪೋಷಕಾಂಶ ಇದ್ದರೂ ಗಿಡ ಅವನ್ನ ಪೂರ್ತಿ ಬಳಸಿಕೊಳ್ಳಲ್ಲ. ಅದ್ರಿಂದ ಗಿಡದ ಬೆಳವಣಿಗೆ ನಿಧಾನ ಆಗ್ತೆ, ಎಲೆ ಹಳದಿ ಆಗ್ತೆ, ಕೊನೆಗೆ ಇಳುವರಿ ಕೈ ಕೊಡುತ್ತೆ. ಅದಕ್ಕಾಗಿ ಜಾಣ ರೈತರು ಬೆಳೆ ಶುರುವಿನಿಂದಲೇ ಬೇರಿನ ಬೆಳವಣಿಗೆಗೆ ವಿಶೇಷ ಗಮನ ಕೊಡ್ತಾರೆ. ಹಾಗಾದ್ರೆ ಬೇರನ್ನ ಗಟ್ಟಿ ಮಾಡಿ ಮಣ್ಣಲ್ಲಿ ಇರುವ ಪೋಷಕಾಂಶಗಳನ್ನ ಪೂರ್ತಿಯಾಗಿ ಗಿಡಕ್ಕೆ ತಲುಪಿಸುವ ಉಪಾಯ ಏನು? ಇಂದಿನ ವಿಡಿಯೋದಲ್ಲಿ ಇದನ್ನ ಸಂಪೂರ್ಣ ತಿಳಿಸ್ತೇನೆ. ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ನಿಮಗೆ ಕಾತ್ಯಾಯನಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಮತ್ತು ಗಂಟೆ ಗುರುತು ಒತ್ತಿ. ನೇರ ವಿಷಯಕ್ಕೆ ಬರೋಣ. ರೈತ ಬಂಧುಗಳೇ, ಬೀಜ ಬಿತ್ತಿದ ನಂತರ ಮೊದಲ 10 ದಿನ ತುಂಬಾ ಮುಖ್ಯ. ಈ ಸಮಯದಲ್ಲಿ ಗಿಡ ಬೆಳೆಯುವುದಕ್ಕಿಂತ ಭೂಮಿ ಒಳಗೆ ತನ್ನ ಬೇರು ವಿಸ್ತರಿಸಿಕೊಳ್ಳಲು ಹೆಚ್ಚು ಶ್ರಮ ಪಡುತ್ತೆ. ಗಟ್ಟಿ ಬೇರು ಇದ್ದ ಗಿಡ ಮಣ್ಣಿನ ಪೋಷಕಾಂಶಗಳನ್ನ ಚೆನ್ನಾಗಿ ಹೀರಿಕೊಂಡು ಆರೋಗ್ಯವಾಗಿ ಬೆಳೆಯುತ್ತೆ. ಆದ್ರೆ ಈ ಸಮಯದಲ್ಲೇ ಬೇರು ದುರ್ಬಲ ಆದ್ರೆ ನೀವು ಮಾಡಿದ ಕಷ್ಟ, ಹಾಕಿದ ಹಣ ನಿರೀಕ್ಷಿತ ಫಲ ಕೊಡಲ್ಲ. ಮಣ್ಣಲ್ಲಿ ಗೊಬ್ಬರ ಇದ್ದರೂ ದುರ್ಬಲ ಬೇರು ಅದನ್ನ ಹೀರಿಕೊಳ್ಳಲ್ಲ. ಗಿಡ ಹಳದಿ ಆಗ್ತೆ, ಹೂ ಕಾಯಿ ಸರಿಯಾಗಿ ಬರಲ್ಲ, ಇಳುವರಿ ತಗ್ಗುತ್ತೆ. ಈ ಸಮಸ್ಯೆಗೆ ಒಂದು ಒಳ್ಳೆ ಉಪಾಯ ಇದೆ. ಅದು ಬೇರನ್ನ ವೇಗವಾಗಿ ಬೆಳೆಸುವುದಷ್ಟೇ ಅಲ್ಲ, ಮಣ್ಣಲ್ಲಿ ಇರುವ ಪೋಷಕಾಂಶಗಳನ್ನ ಗಿಡಕ್ಕೆ ಸುಲಭವಾಗಿ ತಲುಪಿಸುತ್ತೆ. ಅದೇ ಕಾತ್ಯಾಯನಿ ಆಕ್ಟಿವೇಟೆಡ್ ಹ್ಯೂಮಿಕ್ ಆಸಿಡ್ ಪ್ಲಸ್ ಫುಲ್ವಿಕ್ ಆಸಿಡ್ 98. ಇದು ಕೇಳಿ ಬಹಳ ರೈತರು ಅನ್ಕೋತಾರೆ, ಹ್ಯೂಮಿಕ್ ಆಸಿಡ್ ಮೊದಲೇ ಬಳಸಿದ್ವೆ ಆದ್ರೆ ದೊಡ್ಡ ಫರಕ್ ಕಾಣ್ಲಿಲ್ಲ ಅಂತ. ಅದು ನಿಜ ಇರಬಹುದು. ಯಾಕೆಂದ್ರೆ ಸಾಮಾನ್ಯ ಹ್ಯೂಮಿಕ್ ಆಸಿಡ್ಗೂ ಈ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ಗೂ ತುಂಬಾ ವ್ಯತ್ಯಾಸ ಇದೆ. ಸಾಮಾನ್ಯ ಹ್ಯೂಮಿಕ್ ಆಸಿಡ್ ನಲ್ಲಿ ಕೇವಲ ಹ್ಯೂಮಿಕ್ ಆಸಿಡ್ ಮಾತ್ರ ಇರುತ್ತೆ. ಅದು ಮಣ್ಣಿನ ರಚನೆ ಸುಧಾರಿಸಿ ಪೋಷಕಾಂಶ ಲಭ್ಯತೆ ಹೆಚ್ಚಿಸುತ್ತೆ. ಆದ್ರೆ ಈ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ನಲ್ಲಿ ಫುಲ್ವಿಕ್ ಆಸಿಡ್ ಕೂಡ ಇರುತ್ತೆ. ಇದರಲ್ಲಿ 5 ಮುಖ್ಯ ಅಂಶಗಳು ಇವೆ. ಅವು ಏನು ಅಂತ ಈಗ ನೋಡೋಣ. ಮೊದಲನೇದು ಹ್ಯೂಮಿಕ್ ಆಸಿಡ್ 70%. ಇದು ನೇರವಾಗಿ ಗಿಡದ ಬೇರಿನ ಮೇಲೆ ಕೆಲಸ ಮಾಡುತ್ತೆ. ನೀವು ಭತ್ತ ಬೆಳೆಯಿರಿ, ಮೆಕ್ಕೆಜೋಳ ಬೆಳೆಯಿರಿ, ಮೆಣಸಿನಕಾಯಿ ಬೆಳೆಯಿರಿ, ಯಾವ ಬೆಳೆ ಆದ್ರೂ ಬೇರಿನ ಬೆಳವಣಿಗೆ ವೇಗ ಆಗ್ತೆ. ಮುಖ್ಯವಾಗಿ ಹೊಸ ಬಿಳಿ ಬೇರು ಹೆಚ್ಚಾಗಿ ಬರುತ್ತೆ. ಅದ್ರಿಂದ ಮಣ್ಣಲ್ಲಿ ಇರುವ ಪೋಷಕಾಂಶ ಗಿಡ ಇನ್ನೂ ಚೆನ್ನಾಗಿ ಹೀರಿಕೊಳ್ಳಲು ಆಗ್ತೆ. ಜೊತೆಗೆ ಮಣ್ಣಲ್ಲಿ ಇರುವ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಫಾಸ್ಫರಸ್ ನಂತ ಬಂಧಿಸಲ್ಪಟ್ಟ ಪೋಷಕಾಂಶಗಳು ಕೂಡ ಗಿಡಕ್ಕೆ ತಲುಪ್ತೆ. ಎರಡನೇದು ಫುಲ್ವಿಕ್ ಆಸಿಡ್ 15%. ರೈತ ಬಂಧುಗಳೇ, ಇದು ಗಿಡದ ಪೋಷಕಾಂಶ ಹೀರಿಕೊಳ್ಳುವ ಶಕ್ತಿ ಹೆಚ್ಚಿಸುತ್ತೆ. ಮಣ್ಣಲ್ಲಿ ಜಿಂಕ್, ಕಬ್ಬಿಣ, ಮ್ಯಾಂಗನೀಸ್ ಇದ್ದರೂ ಗಿಡ ಹೀರಿಕೊಳ್ಳಲ್ಲ ಅನ್ನೋ ಸ್ಥಿತಿ ಇದ್ದಾಗ ಅವನ್ನ ಗಿಡಕ್ಕೆ ಲಭ್ಯ ಮಾಡಿಕೊಡುತ್ತೆ. ಭತ್ತದಲ್ಲಿ ಕಬ್ಬಿಣ ಅಥವಾ ಜಿಂಕ್ ಕೊರತೆಯಿಂದ ಬರುವ ಹಳದಿ ಎಲೆ ಕಡಿಮೆ ಆಗ್ತೆ. ಮೆಣಸಿನಕಾಯಿ ಗಿಡ ವೇಗವಾಗಿ ಬೆಳೆದು ಹೂ ಬಿಡುವ ಹಂತಕ್ಕೆ ಬೇಗ ತಲುಪ್ತೆ. ಜೊತೆಗೆ ಫುಲ್ವಿಕ್ ಆಸಿಡ್ ಗಿಡದಲ್ಲಿ ಹಾರ್ಮೋನ್ ಪ್ರಕ್ರಿಯೆ ಸಮತೋಲನ ಮಾಡುತ್ತೆ. ಇದ್ರಿಂದ ಹೆಚ್ಚು ಪಿಲ್ಲೆ ಬಂದು ಗಿಡ ಗಟ್ಟಿ ಆಗ್ತೆ. ಮೂರನೇದು ಪೊಟ್ಯಾಶ್ 10%. ರೈತ ಬಂಧುಗಳೇ, ಪೊಟ್ಯಾಶ್ ಗಿಡದಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಗಿಡ ತನ್ನ ಆಹಾರ ತಯಾರಿಸುವ ಪ್ರಕ್ರಿಯೆ ವೇಗ ಆಗ್ತೆ. ಅಂದ್ರೆ ಗಿಡಕ್ಕೆ ಬೇಕಾದ ಶಕ್ತಿ ಉತ್ಪತ್ತಿ ಹೆಚ್ಚಾಗ್ತೆ. ಭತ್ತ ಬೆಳೆಯಲ್ಲಿ ಪೊಟ್ಯಾಶ್ ಕೊರತೆ ಇದ್ರೆ ಪಿಲ್ಲೆ ಕಡಿಮೆ ಬರುತ್ತೆ. ಪಿಲ್ಲೆ ಕಡಿಮೆ ಆದ್ರೆ ತೆನೆ ಕಡಿಮೆ ಬರುತ್ತೆ. ಇಳುವರಿ ಮೇಲೆ ನೇರ ಪರಿಣಾಮ ಆಗ್ತೆ. ಮೆಣಸಿನಕಾಯಿ ಬೆಳೆಯಲ್ಲಿ ಪೊಟ್ಯಾಶ್ ಸರಿಯಾಗಿ ಇದ್ರೆ ಗಿಡ ಆರೋಗ್ಯವಾದ ಬೆಳವಣಿಗೆ ತೋರಿಸುತ್ತೆ. ನಾಲ್ಕನೇದು ಸಿಲಿಕಾನ್ ವೆಟ್ಟಿಂಗ್ ಏಜೆಂಟ್ 1%. ಈ ಹೆಸರು ಸ್ವಲ್ಪ ತಾಂತ್ರಿಕ ಅನ್ನಿಸ್ತೆ, ಆದ್ರೆ ಇದ್ರ ಕೆಲಸ ತುಂಬಾ ಸರಳ. ಹ್ಯೂಮಿಕ್ ಆಸಿಡ್ ಮತ್ತು ಫುಲ್ವಿಕ್ ಆಸಿಡ್ ನ ಪರಿಣಾಮ ಇನ್ನಷ್ಟು ಹೆಚ್ಚಿಸುತ್ತೆ. ಸಿಂಪಡಿಸಿದಾಗ ಔಷಧಿ ಎಲೆ ಮೇಲೆ ಸಮಾನವಾಗಿ ಹರಡುತ್ತೆ. ಮಣ್ಣು ಮೂಲಕ ಕೊಟ್ಟಾಗ ಬೇರಿನ ಸುತ್ತ ಸಮಾನವಾಗಿ ಹರಡಿ ಉತ್ತಮ ಫಲ ಕೊಡುತ್ತೆ. ಐದನೇದು ಟ್ರೇಸ್ ಎಲಿಮೆಂಟ್ಸ್ 2%. ಇದರಲ್ಲಿ ಜಿಂಕ್, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್ ನಂತ ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಗಿಡದ ಆರಂಭ ಹಂತದಲ್ಲಿ ಇವು ತುಂಬಾ ಅವಶ್ಯಕ. ರೈತ ಬಂಧುಗಳೇ, ಇನ್ನು ಮಾರ್ಕೆಟ್ ನಲ್ಲಿ ಸಿಗೋ ಬಹಳಷ್ಟು ಹ್ಯೂಮಿಕ್ ಆಸಿಡ್ ಉತ್ಪನ್ನಗಳು ನೀರಲ್ಲಿ ಸರಿಯಾಗಿ ಕರಗಲ್ಲ. ಅದರಿಂದ ಸ್ಪ್ರೇಯರ್ ನಾಜಲ್ ಮುಚ್ಚಿಕೊಂಡು ತೊಂದರೆ ಆಗ್ತೆ. ಆದ್ರೆ ಈ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ನಲ್ಲಿ ಆ ಸಮಸ್ಯೆ ಇಲ್ಲ.
ಇದು ನೀರಲ್ಲಿ 99% ಕರಗ್ತೆ. ಅಂದ್ರೆ ಸ್ಪ್ರೇ ಮಾಡಿದ್ರು ಸರಿ, ಮಣ್ಣಿಗೆ ಕೊಟ್ರು ಸರಿ, ತೊಂದರೆ ಇಲ್ಲ. ಈಗ ಹೇಗೆ ಬಳಸಬೇಕು ಅಂತ ಹೇಳ್ತೇನೆ. ಬೀಜ ಬಿತ್ತಿದ ನಂತರ ಅಥವಾ ನಾಟಿ ಮಾಡಿದ ತಕ್ಷಣ ಬಳಸಿದ್ದೆ ಉತ್ತಮ ಫಲ ಸಿಕ್ತೆ. ಮಣ್ಣಿಗೆ ಕೊಡಬೇಕಾದ್ರೆ ಎಕರೆಗೆ 2 ಕಿಲೋ ಬಳಸಿ. ಇದನ್ನ ಯೂರಿಯಾ, DAP, ಜಿಂಕ್, ಪೊಟ್ಯಾಶ್ ನಂತ ಗೊಬ್ಬರಗಳ ಜೊತೆ ಕೂಡಿಸಿ ಕೊಡಬಹುದು. ಎಲೆ ಸಿಂಪಡಣೆ ಮಾಡಬೇಕಾದ್ರೆ ಎಕರೆಗೆ 800 ಗ್ರಾಂ ಬಳಸಿ. ರೈತ ಬಂಧುಗಳೇ, ಒಟ್ಟಾರೆ ಈ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ಬಳಸಿದ್ರೆ ಏನಾಗುತ್ತೆ? ಬೇರು ಚೆನ್ನಾಗಿ ಬೆಳೆದು ಗಟ್ಟಿಯಾಗ್ತೆ. ಮಣ್ಣಲ್ಲಿ ಇರುವ ಪೋಷಕಾಂಶ ಗಿಡ ಸುಲಭವಾಗಿ ಹೀರಿಕೊಳ್ಳಲು ಆಗ್ತೆ. ಗಿಡ ಆರೋಗ್ಯವಾಗಿ ಗಟ್ಟಿಯಾಗಿ ಬೆಳೆದು ಒಳ್ಳೆ ಬೆಳವಣಿಗೆ ತೋರಿಸ್ತೆ. ಹೂ ಮತ್ತು ಕಾಯಿ ಚೆನ್ನಾಗಿ ಬರುತ್ತೆ. ಮಣ್ಣಲ್ಲಿ ತೇವಾಂಶ ಹೆಚ್ಚು ಹೊತ್ತು ಉಳಿಯಲು ಸಹಾಯ ಆಗ್ತೆ. ಗಿಡಕ್ಕೆ ಬೇಕಾದ ನೀರು ಲಭ್ಯ ಆಗ್ತೆ. ಬೆಳೆ ಆರಂಭ ಹಂತದಿಂದಲೇ ಗಟ್ಟಿ ಆದ್ರೆ ಕೊನೆಗೆ ಒಳ್ಳೆ ಇಳುವರಿ ಬರ್ತೆ. ಈ ಖರೀಫ್ ಸೀಸನ್ ನಲ್ಲಿ ನೀವು ಭತ್ತ, ಮೆಕ್ಕೆಜೋಳ, ಮೆಣಸಿನಕಾಯಿ, ಶೇಂಗಾ ಅಥವಾ ಯಾವ ಬೆಳೆ ಬೆಳೆಯುತ್ತಿದ್ದರೂ ಈ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ಬಳಸುವ ಬಗ್ಗೆ ಒಮ್ಮೆ ಯೋಚಿಸಿ. ನಿಮ್ಮ ಹೊಲದಲ್ಲಿ ಹ್ಯೂಮಿಕ್ ಆಸಿಡ್ ಬಳಸಿದ ನಂತರ ಯಾವ ಬದಲಾವಣೆ ಕಂಡ್ರಿ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಒಳ್ಳೆಯದು ಅನ್ನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ರೈತ ಬಂಧುಗಳಿಗೆ ಶೇರ್ ಮಾಡಿ. ಇಂಥ ಕೃಷಿ ಮಾಹಿತಿ ಪ್ರತಿ ವಾರ ಬೇಕಾ? ಕಾತ್ಯಾನಿ ಆರ್ಗ್ಯಾನಿಕ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ಧನ್ಯವಾದ ರೈತ ಬಂಧುಗಳೇ.